ಇವತ್ತು ಅವ್ರು ಹೇಳ್ತಾ ಇರೋದೇನು, ಅಲ್ಲಿ ಮೋದಿನ ತೋರಿಸ್ತಾರೆ, ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜಾತಿಯನ್ನು ತೋರಿಸ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಾತಿ ತೋರಿಸಿ ಒಕ್ಕಲಿಗರು ಬೆಳೆದಿರುವಂತಕ್ಕಂಥ ಕಾರ್ಡನ್ನ ಪ್ಲೇ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಈ ಪುಣ್ಯಾತ್ಮ ಅಧಿಕಾರದಲ್ಲಿದ್ದಾಗ ಎಷ್ಟು ಜನ ಒಕ್ಕಲಿಗರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿಲ್ಲ, ಎಷ್ಟು ಜನ ಸಾವು ಕಾಣಿರಲಿಲ್ಲ, ಎಷ್ಟು ಜನ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ರೌಡಿ ಶೀಟನ್ನು ಮಾಡಿಲ್ಲ. ಪೊಲೀಸ್ ಇಲಾಖೆಯನ್ನು ಕೈಲಿಟ್ಕೊಂಡು ಅವರು ಆಟ ಆಡಿರ್ತಕ್ಕಂಥ ಯಾರು ಮರ್ತಿಲ್ಲ. ಒಬ್ಬ ಒಕ್ಕಲಿಗ ಯುವಕನ ಸಾವಿಗೆ ನೇರನ ಕಾರಣರಾದಂಥವ್ರು ಇವರು. ಇವತ್ತು ಆ ಪುಣ್ಯಾತ್ಮ ಇವತ್ತು ನಮ್ಗೆ ಅಭ್ಯರ್ಥಿಯಾಗಿ ಬಂದರೆ ಅವರ ಪಕ್ಷದವರು ಹೇಳ್ತಾ ಇದ್ದಾರೆ, ನೀನು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಲಾಯಕ್ಕಿಲ್ಲ, ಭ್ರಷ್ಟ, ಕೋವಿಡ್ ಕಳ್ಳ, ನೀನು ಮನೆಗೆ ಹೋಗು ಅಂತಕ್ಕಂಥ ಮಾತನ್ನ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ. ಯಾವ ಮುಖ ಇಟ್ಕೊಂಡು ಅವ್ರು ಮಾತಾಡ್ತಾ ಇರ್ತಾರೆ ನನಗೆ ಗೊತ್ತಿಲ್ಲ. ಇವತ್ತು ನಾನು ಎಲ್ಲರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಬಲಯುತವಾಗಿ ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಕಟ್ಟ